ಗುರು ಗೋಚಾರದ ಫಲವಾಗಿ ಮುಖ್ಯವಾಗಿ ಈ ತುಲಾರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಜೂನ್ 2 ತಾರೀಕಿಂದ ಈ ವರ್ಷ ಮುಖ್ಯವಾಗಿ ಗುರು ಚತುರ್ಥ ಅಂದರೆ ಕರ್ಮಭಾವದಲ್ಲಿ ಬರ್ತಕ್ಕಂಥ ಗುರು ಧನವನ್ನು ಸಮೃದ್ಧಿ ಮಾಡ್ತಾನೆ. ಉದ್ಯೋಗಸ್ಥರಿಗೆ ತುಂಬವಾದಂಥ ಬಲ ಕೊಡ್ತಾನೆ. ಯಾರು ಕೆಲಸಕ್ಕೆ ಇವತ್ತು ಕೆಲಸ ಸಿಗ್ತಾ ಇಲ್ಲ ಅಂತ ಏನು ಅಂದ್ಕೊಂಡಿದ್ದೀರೋ ಖಂಡಿತವಾಗಿ ಈ ವರ್ಷದಲ್ಲಿ ಉತ್ತಮವಾದಂಥ ಕೆಲಸ ಮತ್ತು ಸಮೃದ್ಧಿಯಾದಂಥ ಕೆಲಸ ಸಿಗುವಂಥ ಯೋಗ ಇದೆ. ಯಾಕೆಂದರೆ ಕರ್ಮದಲ್ಲಿ ಗುರು ಬರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಅಪೇಕ್ಷಿತವಾದ ಕಾರ್ಯವನ್ನು ಪೂರ್ಣ ಮಾಡ್ತೀರಿ. ಆಮೇಲೆ ಈ ದಾಂಪತ್ಯ ಸಂಬಂಧವಾಗಿ ಚಿಂತೆ ಮಾಡ್ತಕ್ಕಂಥವ್ರು ಆದಷ್ಟು ಸ್ವಲ್ಪ ನಿಮ್ಮ ಬಂಧುತ್ವವನ್ನು, ನಿಮ್ಮ ಸಂಬಂಧವನ್ನು, ನಿಮ್ಮ ತಾಯಿ ವರ್ಗದಲ್ಲಿರ್ತಕ್ಕಂಥ ಬಂಧುತ್ವವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಸಂಬಂಧದಲ್ಲಿ ವಿವಾಹವಾಗುವಂಥವ್ರಿಗೆ ಉತ್ತಮವಾದಂಥ ಕಾಲ. ಲವ್ ಮ್ಯಾರೇಜ್ ಅಥವಾ ಇನ್ನಿತರ ಸಂಬಂಧಗಳಿಗೆ ಅಷ್ಟೊಂದು ಫಲ ಕೊಡ್ತಕ್ಕಂಥದ್ದಲ್ಲ. ಆಮೇಲೆ ಈ ವ್ಯಾಪಾರಿ ವರ್ಗದವರಿಗೆ ತುಂಬ ಉತ್ತಮವಾದಂಥ ಫಲ ಕೊಡ್ತಾನೆ. ಯಾಕೆಂದರೆ ಸಮುದ್ರವನ್ನು ಪಾರು ಮಾಡಿ ಅಂದರೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಜನರಿಗೆ ಕೂಡ ಈ ಗುರು ತುಂಬ ಉತ್ತಮವಾದ ಫಲ ಕೊಡ್ತಾನೆ. ಯಾಕೆಂದರೆ ಜಲರಾಶಿಯಲ್ಲಿ ಉಚ್ಚನಾಗಿ ಬರ್ತಕ್ಕಂಥ ಗುರು ಸಮುದ್ರ ಮಂಥನ ಅಥವಾ ಸಮುದ್ರ ಪಾರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿಯನ್ನು ಕೊಡ್ತಾನೆ. ಅದರ ಜೊತೆಗೆ ಈ ರೈತಾಪಿ ವರ್ಗದಲ್ಲಿ ಕೂಡ ಉತ್ತಮವಾದಂಥ ಮಳೆ ಬೆಳೆ ತಾವೇನೋ ಒಂದು ಬೆಳೆದರೂ ಕೂಡ ಅದರಲ್ಲಿ ಉತ್ತಮವಾದ ಫಲ ಸಿಕ್ತು ಅನ್ನುವಂಥ ಸಂತೋಷ ಈ ವರ್ಷ ನಿಮಗೆ ಖಂಡಿತ ಕಾಣುತ್ತೆ. ಆದರೆ ಸ್ವಲ್ಪ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ನಿಮಗೆ ನೀವು ಗಮನ ಕೊಡಬೇಕಾಗತ್ತೆ. ಆರೋಗ್ಯಾಧಿಪತಿ ಇರ್ತಕ್ಕಂಥ ಏನು ಶನೇಶ್ವರ ಇದ್ದಾನೋ ಅಲ್ಲಿ ಆರೋಗ್ಯದಲ್ಲಿ ಶನೇಶ್ವರ ಕುಂತಿದ್ದಾನೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಕೊರತೆಯನ್ನು ಕೊಡ್ತಾನೆ. ಆದರೂ ಗುರು ದೃಷ್ಟಿ ಇರೋದರಿಂದ ಆ ದೊಡ್ಡ ರೀತಿಯಲ್ಲಿ ಆಗುವಂಥ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಪರಿವರ್ತನೆ ಆಗುತ್ತೆ. ಆದರೆ ಸ್ವಲ್ಪ ಹೊತ್ತು ನಿಮಗೆ ಮಾನಸಿಕವಾದ ಅಸಮಾಧಾನ ಖಂಡಿತ ಗುರು ಕೊಡ್ತಾನೆ. ಆದರೆ ಅಕ್ಟೋಬರ್ 31ರಿಂದ ಜನವರಿ 24ರವರೆಗೂ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ನಿಮಗೆ ಬಂಧು ವರ್ಗದಲ್ಲಿ ವಿರೋಧವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಆದರೆ ಲಾಭದಲ್ಲಿ ಬರ್ತಕ್ಕಂಥ ಗುರು ದಶಮದಿಂದ ಲಾಭಕ್ಕೆ ಬರ್ತಾನೆ. ಹಣಕಾಸಿನ ಸಮೃದ್ಧಿ ಅಂತೂ ಆಗುತ್ತೆ. ಅದು ಸಂಬಂಧದಲ್ಲಿ ಸ್ವಲ್ಪ ಕೊರತೆ ಆಗುತ್ತೆ. ಆದಷ್ಟು ತಾವು ಜಾಗ್ರತೆ ವಹಿಸಿ ನಿಮ್ಮ ವಹಿವಾಟನ್ನು ಮಾಡೋದ್ರ ಜೊತೆಗೆ ಸಂಬಂಧವನ್ನು ಕೂಡ ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ವ್ಯವಹಾರಂ ದ್ರೋಹ ಚಿಂತನಂ, ಇದು ಬೇಡ. ವ್ಯವಹಾರ ಇದ್ದೇ ಇರುತ್ತೆ, ಆದರೆ ದ್ರೋಹ ಬೇಡ. ದ್ರೋಹದ ಚಿಂತನೆ ನೀವು ಮಾಡಬೇಡಿ ಅಂತ ಹೇಳ್ತಾ ತುಲಾರಾಶಿ ಭವಿಷ್ಯ ಮುಗಿಸ್ತಾ ಇದ್ದೀನಿ. ಉತ್ತಮವಾಗಿ ಒಳ್ಳೆಯದಾಗಲಿ.